ಈ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಬೃಹತ್ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಉತ್ತೇಜನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಇದ್ದಾವೆ. ಪಕ್ಕದ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ರಾಜಕಾರಣದಲ್ಲಿ ಪ್ರತಿನಿತ್ಯ ಅಲ್ಲಿಯ ಶಾಸಕರುಗಳು ಕುಮಾರಸ್ವಾಮಿ ಮಂಡ್ಯಗೆ ಏನು ಕೊಟ್ಟ, ಕರ್ನಾಟಕಕ್ಕೆ ಏನು ತಂದ ಅಂತಕ್ಕಂಥದ್ದು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಹೇಳಿಕೆ ಕೊಡೋದು ನೋಡಿದ್ದೇನೆ. ಅದ್ರ ಜೊತೆಗೆ MLAಗಳು ಪ್ರತಿನಿತ್ಯ ನಾವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅಲ್ಲಿ 100 ಎಕರೆ ಜಮೀನು ನೋಡಿದೀವಿ, ಇಲ್ಲಿ 100 ಎಕರೆ ಜಮೀನು ನೋಡಿದೀವಿ, ಕುಮಾರಸ್ವಾಮಿ ಅವರು ಬರೀ ಹೇಳಿಕೆ ಕೊಟ್ಟು ಹೋಗ್ತಾ ಇದ್ದಾರೆ. ಈ ರೀತಿಯ ಒಂದು ಸಣ್ಣತನದಲ್ಲಿ ಮಂಡ್ಯ ಜಿಲ್ಲೆಯ ಶಾಸಕರಿಗೆ ಹೇಳ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಇವತ್ತು ಪ್ರಧಾನಮಂತ್ರಿಗಳು ಈ ಬಜೆಟ್ನಲ್ಲಿ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಒಂದು ತೀರ್ಮಾನ ಮಾಡಿದ್ದಾರೆ. ಇವತ್ತು ಬಜೆಟ್ನಲ್ಲಿ ಘೋಷಣೆನೂ ಆಗಿದೆ. ಇದು ಈ ಬಜೆಟ್ನಲ್ಲಿ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ನ ಎಕ್ವಿಪ್ಮೆಂಟ್ಗಳ ತಯಾರು ಮಾಡ್ತಕ್ಕಂಥದ್ದಕ್ಕೆ ಯೋಜನೆಯನ್ನು ಸಿದ್ಧ ಮಾಡ್ತಾ ಇದ್ದೇವೆ. ಈಗಾಗಲೇ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗೆ ಸುಮಾರು 7,280 ಕೋಟಿ ಕ್ಯಾಬಿನೆಟ್ ಅಲ್ಲಿ ಹಣನೂ ಮೀಸಲಿಟ್ಟು ನನಗೇನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಮೆಷಿನರೀಸ್ದು ಅದಕ್ಕೆ 2 ಪಟ್ಟಿನ ಒಂದು ಆರ್ಥಿಕ ನೆರವನ್ನು ಕೊಡ್ತಾ ಇದ್ದಾರೆ. 2 ನನ್ನ ಇಲಾಖೆನಲ್ಲೇ ಬರುತ್ತೆ. ಇದಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಪ್ರಥಮವಾಗಿ ಈಗಾಗಲೇ ನಾನು ರಾಜ್ಯ ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿದ್ದೀನಿ. ಯಾಕೆಂದ್ರೆ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ, ಮಂಡ್ಯ ನಾನು ಇವತ್ತು ಹೋಗಕ್ಕಾಗಲ್ಲ, ಮತ್ತೆ ನಾನು ಬೆಂಗಳೂರು ಹೋಗ್ತಾ ಇರೋದ್ರಿಂದ ಒಂದು ARI ಅಂದ್ರೆ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಇಲ್ಲಿ ಸಿದ್ದರಾಮಯ್ಯ ಒಂದು ಪತ್ರ ಬರೆದಿದ್ದೀನಿ. ಸಿದ್ದರಾಮಯ್ಯ ಪತ್ರ ಬರೀಬೇಕಾದ್ರೆ ಆ ಒಂದು ರಿಸರ್ಚ್ ಸೆಂಟರು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಈಗಾಗಲೇ ನಮ್ಗೇನು ಭೂಮಿ ಬೇಕು ಅಂತೇಳಿ ಆ ARIನ ಸಂಸ್ಥೆಯವರು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. 100 ಎಕರೆ ಜಮೀನು ಕೊಡಿ ಅಂತೇಳಿ. ARI ಅಂತ ಅಂದ್ರೆ ದ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಇದು ರಾಷ್ಟ್ರದಲ್ಲಿ 4 ಕಡೆ ಟೆಸ್ಟಿಂಗ್ ಸೆಂಟರ್ಗಳಿದೆ. ಇವತ್ತು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇದು ಬರೀ ನಮ್ಮ ರಾಜ್ಯಕ್ಕಷ್ಟೇ ಸೀಮಿತವಾಗಿ, ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ. ಆಟೋಮೊಬೈಲ್ ಇಂಡಸ್ಟ್ರಿ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದಂಥ PLI ಸ್ಕೀಮ್ಗಳೇನಿದೆ, ಆಟೋಮೊಬೈಲ್ ಇಂಡಸ್ಟ್ರಿಗೆ ಅವರು ಕೊಟ್ಟಿರ್ತಕ್ಕಂಥ ಉತ್ತೇಜನ ಹಲವಾರು ಆಟೋಮೇಟಿವ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಾರ್ಗಳನ್ನು ತಯಾರು ಮಾಡ್ತಕ್ಕಂಥ ನಮ್ಮ ಸಂಸ್ಥೆಗಳು 30% ಗ್ಲೋಬಲಿ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಬರೀ ದೇಶಕ್ಕೆ ಡೊಮೆಸ್ಟಿಕಲಿ ತಯಾರು ಮಾಡ್ತಿರ್ತಕ್ಕಂಥದ್ದಲ್ಲ, ವಿದೇಶಗಳಿಗೆ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಶಕ್ತಿಯನ್ನ ಇವತ್ತು ಬೆಳೆಸ್ಕೊಂಡಿದ್ದಾರೆ. ಈ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಈ ವೆಹಿಕಲ್ಗಳನ್ನು ಟೆಸ್ಟ್ ಮಾಡ್ತಕ್ಕಂಥ 4 ಭಾಗದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಕರ್ನಾಟಕ ರಾಜ್ಯದಲ್ಲಿ. ಯಾಕೆಂದ್ರೆ ನನ್ನ ಬಗ್ಗೆ ಬಹಳ ಟೀಕೆ ಮಾಡ್ತಿದಾರಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಮಂತ್ರಿಗಳು, ಇವರೆಲ್ಲ ಇವತ್ತು 500 ಕೋಟಿ ಪ್ರಾಥಮಿಕ ವೆಚ್ಚದಲ್ಲಿ ಮಂಡ್ಯದಲ್ಲೇ, ಯಾಕೆಂದ್ರೆ ಕರ್ನಾಟಕದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿಸಿದೀನಿ. ನನ್ನ ಇಲಾಖೆಗೆ ಬರುತ್ತೆ. ಕರ್ನಾಟಕಕ್ಕೆ ಇದನ್ನು ತರಬೇಕು ಅಂತ ಹೇಳಿ ನಾನು ಒತ್ತಡ ಹಾಕಿ ತೀರ್ಮಾನ ತೆಗೆದುಕೊಂಡಿರೋದು. ಅದರ ಮೇಲೆ ಮಂಡ್ಯದಲ್ಲೇ
ಈ ಟೆಸ್ಟಿಂಗ್ ಸೆಂಟರ್ನ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ನಾವು ಈ ಟೆಸ್ಟಿಂಗ್ ಸೆಂಟರ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯಕ್ಕೆ ಕೊಡುಗೆಯನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಈ ತೀರ್ಮಾನ ಏನಾಗಿದೆ, ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಎಕ್ವಿಪ್ಮೆಂಟ್ಗಳದ್ದು, ಅದು ನಮ್ಮ ಫೈರ್ ಇಂಜಿನ್ಗಳನ್ನ ತಯಾರು ಮಾಡ್ತಕ್ಕಂಥದ್ದು, ಲಿಫ್ಟ್ಗಳು ತಯಾರು ಮಾಡ್ತಕ್ಕಂಥದ್ದು, ಏರ ಇದು ಒಂದು ಭಾಗ. ಏನ್ ಹೇಳಿ, ಆಟೋಮೊಬೈಲ್ ಇಂಡಸ್ಟ್ರಿ ಒಂದಕ್ಕಲ್ಲ, CM ಬರೆದಂತ ಉದ್ದೇಶ ಭೂಮಿ ಕೊಡಿ ಅಂತ 100 ಎಕರೆ ಕೇಳಿದ್ದೀವಿ. ಯಾಕೆಂದ್ರೆ ನಮ್ಮ ಶಾಸಕರುಗಳು ಡ್ರಾಮಾ ಮಾಡ್ತಾ ಇದ್ದಾರೆ, ಸುಮ್ಮನೆ ಹೇಳಿಕೆ ಕೊಟ್ಟು ಹೋಗ್ತಾರೆ ಅಂತ ಹೇಳಿ ನಾನು ಏನ್ ಹೇಳಿ ಈಗ ಕೊಡಿ ಅಂತ ಕೇಳಿದ್ದೇನೆ, ಮಂಡ್ಯದಲ್ಲೇ ಕೊಡಿ ಅಂತಲೇ ಕೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ 21ನೇ ತಾರೀಕು ನಿಮ್ಮ ರೀಜನಲ್ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ರೆವಿನ್ಯೂ ಮಂಡ್ಯ DC ಒಂದು ಪತ್ರನೂ ಬರೆದವರೀಗ. ಸದ್ಯ ಯಾವುದು ಡ್ರಾಮಾ ಆಡ್ತಿಲ್ಲ, ನರೇಂದ್ರ ಮೋದಿ ಅವರು ನನಗೆ ಡ್ರಾಮಾ ಆಡೋದು ಕಲಿಸಿಲ್ಲ, ಕೆಲಸ ಮಾಡುವಂತ ಜವಾಬ್ದಾರಿ ಕೊಟ್ಟವ್ರೆ, ಹೆಚ್ಚಿನ ಜವಾಬ್ದಾರಿನೂ ಕೊಟ್ಟವ್ರೆ. ಇಲ್ಲಿ ರಾಜೇಂದ್ರ ಕಟೇರಿಯ ಒಂದು ಪತ್ರನೂ ಬರೆದವ್ರೆ DC-ಗೆ, ಮಂಡ್ಯ DC-ಗೆ 100 ಎಕರೆ ಲ್ಯಾಂಡ್ ಕೊಡ್ತಕ್ಕಂಥ ವಿಷಯದಲ್ಲಿ ಹುಡುಕಿ ಅಂತ ಹೇಳಿ ತೀರ್ಮಾನ ತಗೊಳ್ಳಿ ಅಂತ ಬರೆದವ್ರ ಲೆಟರ್ನ. ಇದು ಪ್ರಾಥಮಿಕವಾಗಿ ಒಂದು ಇಲ್ಲಿ ಯೋಜನೆ ತರ್ತಕ್ಕಂಥದ್ದಕ್ಕೆ ಮಂಡ್ಯ ಜಿಲ್ಲೆಗೆ ನಾನು ತೆಗೆದುಕೊಂಡಂತ ನಿರ್ಧಾರ. ಇದನ್ನು ಬಹಳ ಸ್ಪಷ್ಟವಾಗಿ ಈ ಬಜೆಟ್ ಅಲ್ಲಿ ದುಡ್ಡಿಟ್ಟಿದೆ, ಈ ಬಜೆಟ್ ಅಲ್ಲಿ ದುಡ್ಡು ಇಟ್ಟಿದ್ದಾರೆ. ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ ಏನಿದೆ ಅದು ನಮ್ಮ ಫೈರ್ ಇಂಜಿನ್ ಇರ್ಬೋದು, ಹೊಸದಾಗಿ ತಯಾರು ಮಾಡ್ತಕ್ಕಂಥ ಹೆವಿ ಇದನ್ನ, ಮತ್ತೆ ಡ್ರಿಲ್ಲಿಂಗ್ ಮೆಷಿನ್ಗಳು ತಯಾರು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ದೊಡ್ಡ ದೊಡ್ಡ ಮೆಷಿನರೀಸ್ ಏನಿದೆ ತಯಾರು ಮಾಡ್ತಕ್ಕಂಥದ್ದಕ್ಕೆ. ಯಾಕೆಂದ್ರೆ ನಾವು ದೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೇವೆ, ಅದನ್ನ ನಮ್ಮ ದೇಶದಲ್ಲೇ ತಯಾರು ಮಾಡ್ತಕ್ಕಂಥದ್ದಕ್ಕೆ ಆ ಎಕ್ವಿಪ್ಮೆಂಟ್ಗಳನ್ನ. ಅದಕ್ಕೆ ಈ ಯೋಜನೆಯನ್ನ ಈ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಆರ್ಥಿಕ ಸಚಿವರು, ಇದು ಸಹ ಇದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳನ್ನ ತರ್ತಕ್ಕಂಥದ್ದಕ್ಕೆ ಈಗಾಗಲೇ ಕೆಲವು ಚರ್ಚೆಗಳು ಮಾಡಿದ್ದೇನೆ, ಕೆಲವು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗು ಮಾಡಿದ್ದೇವೆ. ಇದು ಬಹುಶಃ ನಮ್ಮ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗೆ ಪ್ರಧಾನಮಂತ್ರಿಗಳಿಗೆ 7,800 ಕೋಟಿ ಕೊಟ್ಟು ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಗ್ನೆಟ್ನ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೊರದೇಶಗಳಿಗೆ ನಾವು ಡಿಪೆಂಡ್ ಆಗಬಾರದು ಅಂತ ಹೇಳಿ ಈ ವಿಷಯದಲ್ಲಿ ಅದರ ಡಬ್ಬಲ್ ನಮ್ಗೆ ಹಣ ಬರ್ತಕ್ಕಂಥದ್ದಿದೆ ಬಜೆಟ್ನಲ್ಲಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಮತ್ತೆ ಈ ಕೆಲವು ಯೋಜನೆಗಳನ್ನು ತರತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ರಲ್ಲಿ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಕರ್ನಾಟಕವನ್ನ ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಈ ಬಜೆಟ್ನ ಹಿನ್ನೆಲೆಯಲ್ಲಿ ಏನು ಪ್ರಮುಖವಾಗಿ ಯಾವ್ಯಾವ ಸೆಕ್ಟರ್ಗಳಿಗೆ ಇವತ್ತು ಈ ಬಜೆಟ್ ಅನುಕೂಲ ಆಗ್ತಾ ಇದೆ, ಸೆಮಿಕಂಡಕ್ಟರು, ರಿಯರ್ ಅರ್ತ್ ಮ್ಯಾಗ್ನೆಟು, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸು, ಕೆಮಿಕಲ್ಸು, ಬಯೋಫಾರ್ಮಾಟಿಕಲ್ಸು, ಲಾಜಿಸ್ಟಿಕ್ಸು, ಟೂರಿಸಮ್ಮು, MSMEs. ಅದರ ಜೊತೆಗೆ ಟೂರಿಸಂನಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ, ಈ ಒಂದು ವಿಷಯವನ್ನ ಮುಂದಿಟ್ಟುಕೊಂಡು ಸುಮಾರು 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಟೂರಿಸಂಗೆ ಎನ್ಕರೇಜ್ ಮಾಡತಕ್ಕಂಥದ್ದಕ್ಕೆ ಏನು ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಸೇರಿರ್ತಕ್ಕಂಥದ್ದು.